ಮಕ್ಕಳಾಗಿರಬೇಕು. ಆಮೇಲೆ ಇವತ್ತು ದೇವರ ಮದುವೆ ದೇವರ ಬಾಯಿ ಯೆಹೋವನ ಬಾಯಲ್ಲಿ ಹೊಸ ಹೆಸರಿಗೆ ದೊರಕುವುದು. ಹಲ್ಲೆಲೂಯಾ. ಆ ಹೊಸ ಹೆಸರು ದೇವರ ಮದುವೆ. ಇವತ್ತು ಸತ್ಯವೇದ ನೋಡ್ತೀವಿ, ಅನೇಕರಿಗೆ ದೇವರು ಬಿರುದುಗಳನ್ನು ಕೊಡ್ತಾ ಇದ್ದಾರೆ. ಅನೇಕ ವಿಷಯಗಳನ್ನು ನಾವು ಸತ್ಯದಲ್ಲಿ ನೋಡ್ತಿದ್ದೇವೆ. ಉದಾಹರಣೆ ನೋಡೋದಾದ್ರೆ ದೇವರ ಶಿಷ್ಯನಾಗಿರುವಂತ ಪೇತ್ರನಿಗೆ ದೇವರು ಹೇಳುತ್ತದೆ, ಪೇತ್ರನೇ ಇನ್ನು ಮುಂದೆ ನೀನು ಪೇತ್ರನ ಅನಿಸ್ಕೊಳ್ಳೋದಿಲ್ಲ, ಕೇಫನ ಅನಿಸ್ಕೊಳ್ಳುತ್ತೀಯ. ಅಂದ್ರೆ ಬಂಡೆಯ ಚೂರಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬಂಡೆ ಆಗಿದ್ದಾರೆ, ಇದು ಬಂಡೆಯ ಚೂರಾಗಿದ್ಯಾ. ದೇವರ ಮದುವೆ ಇವತ್ತು ದೇವರ ಬಾಯಲ್ಲಿ ನಾವು ಹೊಸ ಹೆಸರನ್ನು ಪಡೆದುಕೊಳ್ಳುವಂತ ಮಕ್ಕಳಾಗಿ ನಾವು ಮಾರಿಕೊಳ್ಬೇಕು. ಕಾರಣ ದೇವರ ಮದುವೆ ನೀನು ಯಾವಾಗ ದೇವರ ದೃಷ್ಟಿಯಲ್ಲಿ ಹೊಸ ಹೆಸರನ್ನು ಪಡೆದುಕೊಳ್ಳೋದಕ್ಕೆ ನೀನು ಮುಂದೆ ಸಾಕ್ಷಿಯೋ ಯೆಹೋವನ ಬಾಯಲ್ಲಿ ನೀನು ಹೊಸ ಹೆಸರು ಬರುತ್ತೋ ಆವಾಗ ನೀನು ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ಮಾರಲ್ಪಡ್ತೀಯ. ಆಮೆನ್. ಹಲ್ಲೆಲೂಯಾ. ಇವತ್ತು ಪೇತ್ರನ ಅವನ ಕೀರ್ತನೆ ನಡೆಸಿಕೊಳ್ಳೋದಕ್ಕೆ ಅವನು ಸುಮ್ಮನೆ ಇರ್ತಾ ಇಲ್ಲ. ಅವನ ಎಲ್ಲ ವಿಷಯಗಳಲ್ಲಿ ಅವನ ದೇವರಿಗೋಸ್ಕರ ಮುಂದಾಗಿರ್ತಾನೆ. ಹಲ್ಲೆಲೂಯಾ. ಎಲ್ಲ ವಿಷಯಗಳಲ್ಲಿ ಮುಂದಾಗ್ತಾ ಇದ್ದಾನೆ, ಪ್ರತಿಯೊಂದು ವಿಷಯಗಳಲ್ಲಿ ಮುಂದಾಗ್ತಾ ಇದ್ದಾನೆ. ನನಗೆ ದೇವರಿಗೆ ಕೇಫನ ಹೆಸರು ಕೊಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೋಹಾನ್ ನೋಡ್ತೀವಿ, ಅವನಿಗೆ ಗುಡುಗಿನ ಮರಿ ಅಂತ ಕೊಡದೆ. ಕಾರಣ ಅಂದ್ರೆ ಅವನು ಕೂಡ ಕದಲದೆ ದೇವರ ಸಮ್ಮುಖದಲ್ಲಿ ಇದ್ದಾನೆ. ದೇವರ ಮಾತು. ಆಮೆನ್. ಇವತ್ತು ನಾನು ಕೂಡ ದೇವರ ಬಾಯಿ ಹೊಸ ಹೆಸರು ತೆಗೆದುಕೊಳ್ಳಬೇಕು. ಹಲ್ಲೆಲೂಯಾ. ಯಾಕೋಬನ ಜೀವಿತದಲ್ಲಿ ನೋಡ್ತೇವೆ, ಯಾಕೋಬನ ರಾತ್ರಿಯ ದೇವರೊಟ್ಟಿಗೆ ಹೋರಾಡ್ತಾನೆ. ರಾತ್ರಿಯ ದೇವರೊಟ್ಟಿಗೆ ಹೋರಾಡಿದ ಕಾರಣ ಬೆಳಗಿನ ಜಾವ ಅದು ಹೇಳ್ತದೆ, ನನ್ನನ್ನು ಬಿಡು, ನಾನು ನನ್ನ ಸ್ವದೇಶಕ್ಕೆ ನಾನು ದೇವರೊಟ್ಟಿಗೆ ಹೋಗ್ಬೇಕು ಅಂತ ಹೇಳಿದಾಗ ಅವನು ಬಿಡ್ತಾ ಇಲ್ಲ. ನನ್ನ ಆಶೀರ್ವಾದ ಮಾಡಲು ಹೊರತು. ಹಲ್ಲೆಲೂಯಾ. ದೇವರು ಹೇಳ್ತದೆ, ನಿನ್ನ ಹೆಸರನ್ನು ಹೇಳು. ಯಾಕೋಬ. ಇಲ್ಲ, ನಿನ್ನ ಯಾಕೋಬ ನೆನೆಸಿಕೊಳ್ಳಲ್ಲ, ಇಸ್ರಾಯೇಲ್ ನೆನೆಸಿಕೊಳ್ತೀವಿ. ನೋಡಿ, ಹೊಸ ಹೆಸರನ್ನು ದೇವರು ಕೊಡ್ತಾ ಇದ್ದಾರೆ ನಿಮ್ಮ ಮಗುವೆ. ಈಗ ನೀನು ಕೂಡ ಯಾವ ಹೆಸರನ್ನು ತೆಗೆದುಕೊಳ್ಳಬೇಕಂತ ಹೇಳಿ ದೇವರು ಹೇಳಿದೆಯಾ ಅನ್ನೋದು ಬಹಳ ಮುಖ್ಯವಾಗಿದೆ. ಇವತ್ತು ನಾವೇನ್ ಮಾಡ್ತಿದ್ದೇವೆ? ಇವತ್ತು ದೇವರ ದೃಷ್ಟಿಯಲ್ಲಿ ನಾವು ಯಾವ ರೀತಿಯಾಗಿದ್ದೇವೆ ಅನ್ನೋದು ಬಹಳ ಮುಖ್ಯವಾಗಿದೆ ನಮ್ಮ ಮಗುವೆ. ಪ್ರತಿ ದಿನ ನಾವೇನ್ ಮಾಡ್ತೇವೆ? ಎದ್ದಾಡ್ತೇವೆ, ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ, ನಮಗೆ ಬೇಕಾದೆಲ್ಲ ಮಾಡ್ತೇವೆ, ಬೆಳಗಿನ ರಾತ್ರಿ ತನಕ ದುಡಿತೇವೆ, ಆಮೇಲೆ ಸಾಯಂಕಾಲ ನಮ್ಮ ಕೆಲಸ ಮಾಡ್ಕೊಂಡು ಮತ್ತೆ ಮನೆಗೆ ಮತ್ತೆ ಬರ್ತದೆ. ಈ ರೀತಿಯಾಗಿ ನಮ್ಮ ಸಮಯ ಕಳೀತಾ ಇದ್ದೇವೆ. ಅದರ ದೇವರ ಬಾಯಲ್ಲಿ ನಿನಗೋಸ್ಕರ ಹೊಸ ಹೆಸರು ಬರ್ತಾ ಇದೆಯಾ? ನಿನಗೋಸ್ಕರ ದೇವರ ಬಾಯಲ್ಲಿ ಹೊಸ ಹೆಸರನ್ನು ದೇವರು ಕರೀತಾ ಇದ್ದೀರಾ? ಒಂದು ಸಾರಿ ಯೋಚನೆ ಮಾಡಿದ್ದೀನಿ ಮಗುವೆ. ಬೈಬಲ್ ವಾಕ್ಯ ಹೇಳುತ್ತೆ, ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು, ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರಿನ ನೋಡಿ. ಸಕಲ ರಾಜರು ವೈಭವವನ್ನು ನೋಡುತ್ತಾರೆ. ವೈಭವ ಅಂದ್ರೇನು? ನಿನಗೆ ಇಡಲ್ಪಟ್ಟ ಆಶೀರ್ವಾದವನ್ನು ನೋಡ್ತಾರೆ. ನಿನಗೆ ಇಡಲ್ಪಟ್ಟ ಆಶೀರ್ವಾದ ನೋಡಲಿಕ್ಕೆ ಅನೇಕರು ರಾಜ್ಯರು ನೋಡ್ತಾರಂತೆ. ಆ ಹೊಸ ಹೆಸರು ನಿನಗೆ ಬರುತ್ತೆ. ಯಾವಾಗ ದೇವರಿಗೋಸ್ಕರ ಪ್ರಯಾಸ ಪಟ್ಟಾಗ, ನೀನು ಕ್ರಿಸ್ತನಿಗೋಸ್ಕರ ಪ್ರಯಾಸ ಪಟ್ಟಾಗ, ದೇವರಲ್ಲಿ ನೀನು ಆಳವಾಗಿ ಬೆಳೆದಾಗ ನೀವು ಹೊಸ ಹೆಸರನ್ನು ದೇವರು ಪಡೆಯಲಿಕ್ಕೆ ಸಾಧ್ಯ. ಆಮೆನ್. ಹಲ್ಲೆಲೂಯಾ. ಇವತ್ತು ದೇವರಲ್ಲಿ ನಾವು ಬಿರುದುಗಳನ್ನು ತೆಗೆದುಕೊಳ್ಳಬೇಕಂದ್ರೆ ನಾವು ದೇವರಿಗೋಸ್ಕರ ಪ್ರಯಾಸ ಮಾಡಬೇಕು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನೋಡಿ, ಆಟ ಆಡುವಂತ ವ್ಯಕ್ತಿ, ಆಟಗಳನ್ನು ಆಡುವಂತ ವ್ಯಕ್ತಿ, ರನ್ನಿಂಗ್ ಓಡುವಂತ ವ್ಯಕ್ತಿ, ಅಥವಾ ಕಬಡ್ಡಿ, ಕ್ರಿಕೆಟ್, ಇನ್ನೊಂದು ಮತ್ತೊಂದು ಎಷ್ಟೋ ಆಟಗಳು ಇವತ್ತು ನಮ್ಮ ದೇಶದಲ್ಲಿದ್ದೇವೆ. ಆ ಆಟಗಳಲ್ಲಿ ಇವತ್ತು ಅವನಿಗೆ ಹೊಸ ಬಹುಮಾನಗಳು ಬೇಕು, ಹೊಸ ಹೆಸರುಗಳು ಬೇಕು ಅಂದ್ರೆ ಅವನು ಕಷ್ಟವನ್ನು ಪಡಬೇಕಾಗುತ್ತೆ, ಪ್ರಯಾಸವನ್ನು ಪಡಬೇಕಾಗುತ್ತೆ. ಅದೇ ರೀತಿಯಾಗಿ ನೀನು ಕೂಡ ದೇವರಲ್ಲಿ ಹೊಸ ಹೆಸರು ಕೊಡಬೇಕಂದ್ರೆ ಕರ್ತನ ಸೇವೆಯಲ್ಲಿ ಪ್ರಯಾಸ ಪಡಬೇಕು. ದೇವರ ಸೇವೆಯಲ್ಲಿ ಪ್ರಯಾಸ ಪಟ್ಟಾಗ ಮಾತ್ರ ಹೊಸ ಹೊಸ ಹೆಸರು ನೋಡೋದು ಸಾಧ್ಯ. ಅನೇಕ ರಾಜ್ಯಗಳು ಈ ಆಶೀರ್ವಾದ ನೋಡಬೇಕಂದ್ರೆ ನೀನು ಪ್ರಯಾಸ ಪಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ಪ್ರಯಾಸ ಪಟ್ಟ ಮಾತ್ರ ದೇವರ ಆಶೀರ್ವಾದದಿಂದ ನೆಲೆಗೊಳ್ಳುತ್ತದೆ. ನಿನ್ನಲ್ಲಿ ದೇವರ ಆಶೀರ್ವಾದ ನೆಲೆಗೊಂಡಾಗ ಅನೇಕರು ನೋಡಿ ಹೇಳ್ತಾರೆ, ಅಯ್ಯೋ ಆಶೀರ್ವಾದ ಮನುಷ್ಯನಾಗಿದ್ದಾರೆ, ದೇವರ ಮನುಷ್ಯನಾಗಿದ್ದಾರೆ, ಹೇಗೋ ಇಂಥ ವ್ಯಕ್ತಿ ಹೇಗೋ ಏನೋ ಉದ್ಧಾರವಾಗಿ ಮಾರಲ್ಪಟ್ಟಿದ್ದಾನೆ. ಆಮೆನ್.
ದೇವರಿಗೋಸ್ಕರ ಪ್ರಯಾಸ ಪಡು, ಸೇವೆಯಲ್ಲಿ ಪ್ರಯಾಸ ಪಡು, ಅನೇಕರಿಗೆ ಸುವಾರ್ತೆಯನ್ನು ಸಾರು, ಅನೇಕರಿಗೆ ಸ್ತೋತ್ರ, ದೇವರ ವಿಷಯವನ್ನು ತಿಳಿಯಪಡಿಸು. ನಿನಗೆ ತಿಳಿಯಪಡಲ್ಪಡುವಂತ ವಾಕ್ಯವನ್ನ ಇತರರಿಗೆ ತಿಳಿಯಪಡಿಸು. ಆವಾಗ ದೇವರ ಬಾಯಿಗೆ ಹೊಸ ಹೆಸರು ಬರುತ್ತೆ. ಆಮೆನ್. ಯಾರ ಇವತ್ತು ದೇವರ ಬಾಯಲ್ಲಿ ಯಾರ ಹೆಸರು ಬರುವುದಿಲ್ಲೋ ಅವರು ಯೋಗ್ಯರಾಗಲಿಕ್ಕೆ ಸಾಧ್ಯವಿಲ್ಲ. ದೇವರ ಮಾತುಗಳು ಯೋಗ್ಯರಾಗಲಿಕ್ಕೆ ಸಾಧ್ಯವಿಲ್ಲ. ಅವರ ದೇವರ ಬಳಿಗೆ ನಡೀಲಿಕ್ಕೆ ಸಾಧ್ಯವಿಲ್ಲ. ದೇವರ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ದೇವರ ಆಶೀರ್ವಾದಕ್ಕೆ ಸಾಧ್ಯವಿಲ್ಲ. ಕಾರಣ ಅವರು ಹೊಸ ಹೆಸರನ್ನು ದೇವರು ಕಳೆದುಕೊಂಡಿಲ್ಲ. ಉದಾಹರಣೆ ಕೊಡೋದಾದ್ರೆ ನಾವೆಲ್ಲ ಕೆಲಸಕ್ಕೆ ಹೋಗ್ತೇವೆ. ಅದೇ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ಇವತ್ತು ಹೊಸದಾಗಿ ಹೋದಾಗ ಕೆಲಸದ ಇವತ್ತ ಯಜಮಾನ ನಮಗೊಂದು ಕೆಲಸ, ಚಿಕ್ಕ ಕೆಲಸ ಕೊಡ್ತಾರೆ. ಆ ಚಿಕ್ಕ ಕೆಲಸವನ್ನು ಮನಪೂರ್ವಕವಾಗಿ ನಾವು ಮಾಡಿದಾಗ ನಾಳೆ ಏನು ಮಾಡ್ತೀವಿ? ಸ್ವಲ್ಪ ದಿನಗಳು ನೋಡಿ ನಮ್ಮ ಪ್ರಯಾಸವನ್ನ, ನಮ್ಮ ನಂಬಿಕೆಯನ್ನ ಎಲ್ಲವನ್ನು ನೋಡಿ ಒಂದು ಪ್ರಮೋಷನ್ ಅಂತ ಕೊಟ್ಟು ನಮ್ಮನ್ನ ಆ ಕೆಲಸದಿಂದ ಸ್ವಲ್ಪ ಬೇರೆ ಇರ್ತಾನೆ. ಅದರಲ್ಲಿ ಕೂಡ ನಾವು ಪ್ರಯಾಸ ಪಟ್ಟ ನಂಬಿಕೆಯಿಂದ ಕೆಲಸವನ್ನ ಮಾಡಿ ಪ್ರಯಾಸ ಆ ಕೆಲಸವನ್ನ ಮಾಡಿ ಮುಗಿಸಿದಾಗ ಇನ್ನೊಂದು ಪ್ರಮೋಷನ್ ಕೊಟ್ಟು ಇನ್ನೊಂದು ರೀತಿಯಾಗಿ ಮೇಲೆ ಇರ್ತಾನೆ. ಅದರಲ್ಲೂ ಕೂಡ ನಾವು ನಂಬಿಕಸ್ಥರಾಗಿ ನಮ್ಮ ಶ್ರಮೆಯನ್ನು ಪಟ್ಟು ಪ್ರಯಾಸ ಪಟ್ಟಾಗ ಎಲ್ಲರ ಮೇಲೆ ನಮಗೆ ಏನ್ ಮಾಡ್ತಾನೆ? ಅಧಿಕಾರವನ್ನು ಕೊಟ್ಟು ಒಂದು ಲೀಡರ್ಶಿಪ್, ಒಂದು ನಾಯಕತ್ವವನ್ನು ಕೊಟ್ಟು ಅನೇಕರಿಗೆ ನಮ್ಮ ನಾಯಕನಾಗಿ ಮಾಡ್ತಾನೆ. ಕಾರಣ ನಾವು ಮಾಡುವಂತ ಪ್ರಯಾಸ, ನಾವು ಆ ಒಂದು ಕಂಪನಿಯಲ್ಲಿ ಪ್ರಯಾಸ ಪಟ್ಟ ಕಾರಣ ಇವತ್ತು ಅನೇಕರಿಗೆ ನಾವು ಸೂಪರ್ವೈಸರ್ ಮಾಡಲ್ಪಡ್ತೀವಿ, ಅನೇಕರಿಗೆ ನಾವು ಪೇಮೆಂಟ್ ಕೊಡೋರಾಗಿ ಮಾಡಲ್ಪಡ್ತೀವಿ. ಕಾರಣ ನಾವು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ, ನಾವು ಯಾವ ರೀತಿಯಾಗಿ ಪ್ರಯಾಸ ಪಡ್ತಿದ್ದೇವೆ, ನಾವು ಯಾವ ರೀತಿಯಾಗಿ ಆ ಯಜಮಾನಿಗೆ ನಂಬಿಕಸ್ಥರಾಗಿದ್ದೇವೆ ಅನ್ನೋದು ಬಹಳ ಮುಖ್ಯವಾಗಿದೆ ಮಗುವೇ. ಅದೇ ರೀತಿಯಾಗಿ ನೀನು ದೇವರಿಗೆ ಆಶೀರ್ವಾದ ಹೊಂದಬೇಕಾದ್ರೆ, ನಿನ್ನ ದೇವರ ಬಾಯಿಂದ ಹೆಸರು ಬರಬೇಕಾದ್ರೆ ನೀನು ಕೂಡ ದೇವರಿಗೆ ಪ್ರಯಾಸ ಪಡುವಂತನಾಗಬೇಕು. ಆಮೇಲೆ ಪ್ರಯಾಸ ಪಡುವಂತನಾಗಬೇಕು. ಆವಾಗಲೇ ನೀನು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ, ದೇವರ ಬಾಯಿಂದ ಹೆಸರು ಬರಲಿಕ್ಕೆ ಸಾಧ್ಯ. ಆಮೇಲೆ ನೋಡಿ, ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋದಾಗ ಅಲ್ಲಿ ಒಬ್ಬರು ನಂಬಿಕಸ್ಥರಾಗಿದ್ರು ಅಂತ ತಿಳ್ಕೊಳ್ಳಿ. ನಂಬಿಕಸ್ಥರಾದಾಗ ಅವ್ರು ಹೇಳ್ತಾನೆ ಯಜಮಾನ, ಅವ್ರ ಹೆಸರನ್ನೇ ಕರೀತಾರೆ, ಅವ್ರನ್ನೇ ಕರೀತಾರೆ, ಹೋದ್ರು ಬಂದ್ರು ಅವ್ರನ್ನೇ ಕರೀತಾರೆ. ಕಾರಣ ಅಂದ್ರೆ ಅವ್ರು ಅಷ್ಟು ಪ್ರಯಾಸ ಪಟ್ಟಿರ್ತಾರೆ, ಅವ್ರಿಗೋಸ್ಕರ ಯಜಮಾನಿಗೋಸ್ಕರ ಪ್ರಯಾಸ ಪಟ್ಟಿರ್ತಾರೆ. ಅಷ್ಟೇ ನಂಬಿಕಸ್ಥರಾಗಿದ್ದ ಕಾರಣ ಅವರನ್ನ ಯಾಕೆ ಅವನು ಅಷ್ಟು ಇದು ಮಾಡ್ತಾರೆ ಅಂದ್ರೆ ಅವನು ಅಷ್ಟು ದುಡಿತಾ ಇರ್ತಾನೆ, ನಂಬಿಕೆಯನ್ನು ಕಳಪಡದೆ ಅವನ ಪ್ರಯಾಸ ಪಡ್ತಾನೆ ಇದ್ದ ಕಾರಣ ಅವನು ಕರೀತಾ ಇರ್ತಾನೆ. ದೇವರ ಮಗುವೇ, ಇವತ್ತು ನೀನು ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ಕಾಣಿಸ್ಕೋ, ನೀನು ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ಕಾಣಿಸ್ಕೋ. ಆವಾಗ ದೇವರು ನಿನ್ನನ್ನು ಎಲ್ಲದಕ್ಕೂ ಉಪಯೋಗ ಮಾಡಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರು ರಾಜ್ಯಗಳು ನಿನ್ನ ವೈಭವವನ್ನು ನೋಡ್ಲಿಕ್ಕೆ ಅವರು ಕಾಯ್ತಾ ಇದ್ದಾರೆ. ದೇವರು ನಿನ್ನ ಆಶೀರ್ವಾದ ಮಾಡಲಿಕ್ಕೆ ಕಾಯ್ತಾ ಇದ್ದಾನೆ. ದೇವರು ನಿನ್ನ ಅನೇಕ ಉನ್ನತವಾದ ಸ್ಥಾನದಲ್ಲಿ ಇಡಲಿಕ್ಕೆ ನಿನ್ನ ಕಾಯ್ತಾ ಇದ್ದಾನೆ. ಆದ್ರೆ ಇವನು ಏನ್ ಮಾಡ್ತಾ ಇದೆಯಾ? ಲೋಕದಲ್ಲಿ ಕೆಲಸ ಸಿಕ್ತು, ಕಾರ್ಯ ಸಿಕ್ತು ಅಂದಿದ್ದು ಇವತ್ತು ದೇವರ ಸ್ತುತಿ ಮಾಡೋದು ಮರಿತಾ ಇದೆಯಾ? ದೇವರ ಕೊಂಡಾಡೋದು ಮರಿತಾ ಇದೆಯಾ? ದೇವರೊಟ್ಟಿಗೆ ಮಾತಾಡೋದು ಮರಿತಾ ಇದೆಯಾ? ದೇವರ ಸೇವೆ ಮಾಡೋದು ಮರಿತಾ ಇದೆಯಾ? ಕೆಲಸ ಕಾರ್ಯಗಳು, ಕೆಲಸ 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 ಅಂತೇಳಿ ಎಲ್ಲವನ್ನು ಮರೆತು ಮೌನವಾಗಿ ದೇವರಿಂದ ದೂರವಾಗಿ ಆಗ್ತಿದ್ಯಾ? ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ಪ್ರಯಾಸ ಪಡೋದ್ರೆ ಲೋಕದಲ್ಲಿ ಕೆಲಸ ಸಿಕ್ತು, ದೇವರು ಕೊಟ್ಟುಕೊಂಡ ಕೆಲಸ, ದೇವರ ಆರೋಗ್ಯ ಕೊಟ್ಟರು, ದೇವರೆಲ್ಲ ಕೊಟ್ಟರು, ಪುನಃ ದೇವರಿಗೆ ಎಲ್ಲ ಕೊಟ್ಟರು, ಎಲ್ಲವನ್ನು ನೀನು ದೇವರಿಗೆ ಬಂದು ನೀನು ಹೋಗ್ತಾ ಇದ್ರೆ ಯಾವಾಗ ದೇವರು ಪ್ರಯಾಸ ಕೊಡಲಿಕ್ಕೆ ಸಾಧ್ಯ? ಯಾವಾಗ ನಿನಗೆ ದೇವರು ಆಶೀರ್ವಾದ ಕೊಡಲಿಕ್ಕೆ ಸಾಧ್ಯ? ಯಾವಾಗ ದೇವರು ನಿನ್ನ ಒಳಗಡೆ ದೇವರ ಹೆಸರನ್ನು ಹೆಸರನ್ನು ಕಲಿಯಲಿಕ್ಕೆ ಸಾಧ್ಯ? ಮಗುವೆ, ಒಂದು ಸಾರಿ ಯೋಚನೆ ಮಾಡು. ಯಾಕಂದ್ರೆ ದೇವರು ಆತನ ಬಾಯಿಯಿಂದ ಹೆಸರನ್ನು ಕರೆಯಲಿಕ್ಕೆ ಸಾಧ್ಯ. ಯಾರು ಆತನಿಗೆ ಮೆಚ್ಚುಗೆಯಾಗಿರ್ತಾರೋ ಅವರಿಗೆ ಮಾತ್ರ ಇವತ್ತು ಆತನ ಬಾಯಿಯಲ್ಲಿ ಅವರ ಹೆಸರನ್ನು. ಆಮೇಲೆ ಒಂದು ದಿನ
ಇದನ್ನು ಕೂಡ ತುಂಬಾ ಏನಾಗಿದ್ದ, ವಲಸುತ್ತಿಯವನಾಗಿದ್ದ. ಏನಾಗಿದ್ದ? ವಲಸುತ್ತಿಯವನು. ವಲಸುತ್ತಿಯ ಮಧ್ಯೆ ವಾಸ ಮಾಡೋದು. ಏಷ್ಯಾ ಪುಸ್ತಕ 6ನೇ ಕೊಡ್ತೀವಿ. ಆ ವಲಸುತ್ತಿಯವನು ವಲಸುತ್ತಿಯವರ ಮಧ್ಯದಲ್ಲಿ ವಾಸ ಮಾಡುವನಾಗಿದ್ದ. ಯಾವಾಗ ಅವನು ಕರ್ತನಿಗೆ ಒಪ್ಪಿಸಿಕೊಂಡೋ, ಆ ಕೆಂಡ ಬಂದು ಯಜ್ಞದಲ್ಲಿ ಕೆಂಡ ಬಂದು ಅವನು ತುಳಿಗೆ ತೆಗೆದು ಅವನ ದೋಷಗಳು ಆಗೋಯ್ತು. ದೇವರು ಹೇಳ್ತದೆ, ಯಾರು ಉಪಯೋಗ ಮಾಡ್ಕೊಂಡು ಸ್ವಾಮಿ ನನ್ನನ್ನು ಉಪಯೋಗ ಮಾಡ್ಕೋ, ನಾನಿದ್ದೇನೆ ಅಂತೇಳಿ ಏಷಾಯನನ್ನು ಏನ್ ಮಾಡ್ತಾನೆ, ಕರ್ತನಿಗೆ ಒಪ್ಪಿಸಿಕೊಳ್ತಾನೆ. ಆವಾಗಿಂದ ಏಷಾಯನನ್ನ ದೇವರು ಉಪಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅನೇಕರ ಬಾಯಲ್ಲಿ ಏಷಾಯನ ಮಾತು, ಏಷಾಯನ ಹೆಸರನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿ. ಯಾಕಂದ್ರೆ ಅಷ್ಟು ಮಂದಿ ಆಶೀರ್ವಾದವಾಗಿ ಏಷಾಯ ಪರವಾಗಿ ಹೇಳಿದ. ಇವತ್ತು ದೇವರನ್ನು ಆಶೀರ್ವಾದ ಕಾರಣ ತನ್ನನ್ನು ಕರ್ತನಿಗೆ ಒಪ್ಪಿಸಿಕೊಳ್ತಾನೆ. ದೇವರಿಗೋಸ್ಕರ ಜೀವನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ, ದೇವರಿಗೋಸ್ಕರ ಪ್ರಯಾಸ ಪಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಅದಕ್ಕೆ ದೇವರನ್ನು ಆಶೀರ್ವಾದ ಮಾಡಿದ. ಇವತ್ತು ಏನ್ ಮಾಡ್ತಾ ಇದ್ದೀವಿ? ಈಗ ಆಶೀರ್ವಾದ ಬೇಕು. ನಿನಗೆ ದೇವರ ಬಾಯಲ್ಲಿ ನಿನ್ನ ಹೆಸರು ಕರೆಯೋದು ಬೇಡವಾ? ಎಷ್ಟೋ ಜನ ಕರೀತಾರೆ ಅಲ್ವಾ? ಎಷ್ಟೋ ಜನ ಹೆಸರು ಕರೀತಾರೆ. ಯಾವ್ದಾದ್ರು ಸಂತೋಷ ಇದೆಯಾ? ಇಲ್ಲ. ಅದೇ ಅವರ ತಂದೆ ಅವರ ತಾಯಿ ಪ್ರೀತಿಯಿಂದ ನಮ್ಮನ್ನು ಕರೆದಾಗ ಎಷ್ಟೋ ಸಂತೋಷ ನಮ್ಮಲ್ಲಿ ಆಗ್ತದೆ. ಈ ರೀತಿಯಾಗಿ ನಿನಗೆ ಜೀವಕ್ಕೆ ಜೀವ ಕೊಟ್ಟಿರುವಂತ ವ್ಯಕ್ತಿ, ನಿನಗೆ ತನ್ನ ಪ್ರಾಣವನ್ನೇ ಕೊಟ್ಟಿರುವಂತ ಯೇಸು ಸ್ವಾಮಿ ಅವರ ಬಾಯಿಯ ಹೆಸರನ್ನು ಕರೆದಾಗ ನಿಮಗೆ ಎಷ್ಟು ಸಂತೋಷವಾಗ್ತದೆ. ಯೋಚನೆ ಮಾಡಿ. ಆತನ ಬಾಯಿಯ ಹೆಸರು ಬರಬೇಕಾದ್ರೆ ನಾನು ಪ್ರಯಾಸ ಪಡಬೇಕಾದ್ರೆ, ನನ್ನ ಸೇವೆಯಲ್ಲಿ ಪ್ರಯಾಸ ಪಡಬೇಕು. ನನ್ನ ಸೇವೆಯಲ್ಲಿ ಯಾವಾಗ ಪ್ರಯಾಸ ಪಡ್ತೀನಿ, ದೇವರು ನಿಮಗೆ ಕೊಡಲ್ಪಟ್ಟಿರುವಂಥ ಕೆಲಸದಲ್ಲಿ ಯಾವಾಗ ಮನಪೂರ್ವಕವಾಗಿ ಮಾಡಿ ಮುಗಿಸ್ತೀವಿ, ಅವತ್ತೇ ದೇವರ ಆಶೀರ್ವಾದ, ಅವತ್ತೇ ದೇವರು ಆತನ ಬಾಯಿಯ ಹೆಸರು ಕರೆಯುವುದು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಕಟಣೆ 2ನೇ ಅಧ್ಯಾಯ 17ನೇ ವಾಕ್ಯ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದುವವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯದು. ಹಲ್ಲೆಲೂಯಾ. 50 ವಾಕ್ಯ ನೋಡಿ. ಯಾರು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಏನಿ ಮನ್ನಾ? ಇಸ್ರಾಯೇಲರು ದೇವರ ದೂತರು ತಿನ್ನುವಂತ ಮನ್ನವೆಂಬ ಆಹಾರವನ್ನು ತಿಂದಂತೆ ಅವಾಗ ಅವರು ಕಾನಾನ್ ದೇಶಕ್ಕೆ ಅವರು ಪಯಣ ಮಾಡುವ ಸಮಯದಲ್ಲಿ ಆಹಾರ ಇದ್ದಾಗ ದೇವರು ಕೊಟ್ಟಂತೆ ಇಲ್ಲಿ ವಾಕ್ಯದ ಬಚ್ಚಿಟ್ಟಿರುವಂತ ಮನ್ನವನ್ನ ದೇವರು ಕೊಡ್ತಾರಂತೆ. ಅಂದ್ರೆ ಅನೇಕ ಆಶೀರ್ವಾದಗಳನ್ನ ದೇವರು ನಿಮಗೆ ಕೊಡಲಿಕ್ಕೆ ಮುಂದಾಗಿಲ್ಲ. ಹಲ್ಲೆಲೂಯಾ. ಯೆಶಾಯ ಪ್ರವಾದದಲ್ಲಿ ಹೇಳ್ತದೆ, ನಿಮಗೆ ಬಚ್ಚಿಟ್ಟಿರುವಂತ ಆಸ್ತಿ ಪಾಸ್ತಿಗಳನ್ನು ಗೋಚರಪಡಿಸ್ತೇನೆ. ಮಗುವೆ, ನಿನ್ನ ಜಯ ಬರುವುದಕ್ಕೆ ಮುಂದೆ ಸಾಕು. ನಿನಗೆ ಕೊಡಲ್ಪಟ್ಟಿರುವಂತ ಸೇವೆ, ನಿನಗೆ ಕೊಡಲ್ಪಟ್ಟಿರುವಂತ ಕೆಲಸದಲ್ಲಿ ನಿನ್ನ ಜಯವನ್ನು ಹೊಂದು. ಹಲ್ಲೆಲೂಯಾ. ಯಾವಾಗ ನಿನಗೆ ಕೊಡಲ್ಪಟ್ಟಿರುವಂತ ಒಂದು ಸ್ತೋತ್ರ, ಆ ಒಂದು ಕೆಲಸದಲ್ಲಿ ಜಯ ಬರ್ತೀಯೋ ಅವನಿಗೆ ಏನಾಗುತ್ತದೆ, ಅವನಿಗೆ ಬಿಳಿ ಕಲ್ಲಿನನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡಬೇಕು. ಆಮೇಲೆ ಶಾಶ್ವತವಾಗಿ ಒಂದು ಕಲ್ಲಿನ ಮೇಲೆ ಹೆಸರು ಕೆತ್ತಲ್ಪಡುತ್ತೆ, ಅದೇ ಪರಲೋಕ. ಆಮೇಲೆ ಇವತ್ತು ಒಂದು ಮನೆಯನ್ನು ಕಟ್ಟಿದ್ರೆ ಏನ್ ಮಾಡ್ತೀವಿ, ಒಂದು ಟೈಲ್ಸ್ ಹೆಸರನ್ನ ಅಲ್ವಾ, ಇಂದೋರ ಮನೆ ಅಂತೇಳಿ ಹೆಸರು ಹಾಕ್ತಿದ್ರೆ ಅಕಸ್ಮಾತ್ ಯಾರಾದ್ರೂ ಏನಾದ್ರು ದೇಣಿಗೆ ಕೊಟ್ರೆ ಆ ದೇಣಿಗೆ ಹೆಸರು ಹಾಕ್ತಾರೆ. ಯಾರು ಸ್ಕೂಲ್ ದೇಣಿಗೆ ಮಾಡಿದ್ರೆ ಸ್ಕೂಲ್ ಅಂತ ಬರೆಸ್ತೀವಿ, ಇನ್ನೊಂದು ಬರೀತೀವಿ, ಮತ್ತೊಂದು ಬರೀತೀವಿ, ಎಲ್ಲ ಕಡೆ ಅದೇನೀಗಂತ ಹೊಡೆದೋಗಿರೋದು ಮಾತ್ರ
ಯಾಕೆ ಸಾಧ್ಯವಿಲ್ಲ ಅಂದ್ರೆ ದೇವರ ಮಹಿಮೆ ಆ ಹೆಸರು ಕಳ್ಳರಿಂದ ಕದಿಗಳಿಂದ ಮೋಸ ಮಾಡೋದ್ರಿಂದ ಯಾರು ಏನು ಮಾಡ್ಕೊಂಡ ಕಾರಣ ನಿಮ್ಮ ಹೆಸರು ನೀವು ಪಡೆದುಪಟ್ಟಿರುವಂತ ಕೆಲಸದಲ್ಲಿ ನೋಡ್ತಾ ಇದೆಯಾ? ದೇವರು ಕೆಲಸ ಕೊಟ್ಟಿದ್ದಾನೆ, ದೇವರಿಗೆ ಆರೋಗ್ಯ ಬಲ ಕೊಟ್ಟಿದ್ದಾನೆ, ನಿನಗೆ ಶಕ್ತಿ ಕೊಟ್ಟಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ, ಕೆಲಸವನ್ನು ಎಲ್ಲ ಕೊಟ್ಟು ನೀನು ಏನ್ ಮಾಡ್ತಾ ಇದ್ದೀಯ? ಏನ್ ಮಾಡ್ತಾ ಇದೀಯಾ? ಏನು ಮಾಡ್ತಾ ಇಲ್ಲ, ಮೌನವಾಗಿದೆಯಾ? ದೇವರಿಗೆ ಆರೋಗ್ಯ ಕೊಡೋದಕ್ಕಿಂತ ಮುಂಚೆ ನೀನು ರೋಗದಲ್ಲಿ ಬಿದ್ದಾಗ, ನೀನು ಹಾಸ್ಪಿಟಲ್ ಪೇಷಂಟ್ ಆಗಿದ್ದಾಗ, ನೀನು ಸಮಸ್ಯೆಗಳ ಹಾದು ಹೋದಾಗ, ನೀನೆಲ್ಲರ ಕೈ ಬಿಟ್ಟಾಗ ಜೀವನ ಮರಣದ ಹಾದಿಯಲ್ಲಿ ಬೇಕಾದ್ರೆ ಯಾರು ನಿಮಗೆ ಮಾಡಿಲ್ಲ. ಆದರೆ ಯೇಸು ಕ್ರಿಸ್ತನು ಬಂದು ದೇವರಿಗೆ ಬಿಡುಗಡೆ ಮಾಡಿದಾಗ, ಎಲ್ಲವನ್ನು ಬಿಡುಗಡೆ ಮಾಡಿದಾಗ ದೇವರು ಆರೋಗ್ಯ ಕೊಟ್ಟಿದ್ದಾನೆ, ಬಿಡುಗಡೆ ಕೊಟ್ಟಿದ್ದಾನೆ, ಅದ್ಭುತ ಮಾಡಿದ್ದಾನೆ, ಅಕ್ಷಯ ಬಲ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ ಅಂದ್ಬಿಟ್ಟು ಲೋಕದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ದೇವರ ದೂರವಾಗಿ ಮಾತನಾಡುತ್ತಾರೆ. ದೇವರ ವಾಕ್ಯ ಹೇಳ್ತದೆ, ನಿನಗೆ ಕೊಡಲ್ಪಟ್ಟ ಕೆಲಸವನ್ನು ಮಾಡಿ ದೇವರಿಂದ ಜಯವನ್ನು ಕೊಡಬೇಕು. ಆಮೆನ್. ಯಾವಾಗ ಜಯವನ್ನು ಕೊಡ್ತೀಯೋ ಆವಾಗ ಏನ್ ಮಾಡ್ತೀಯ? ಈ ಪರಲೋಕದಲ್ಲಿ ನಿನ್ನ ಹೆಸರು ಬರೆಯಲ್ಪಡ್ತದೆ, ಕಲ್ಲಿನ ಮೇಲೆ ಶಿಲೋದಲ್ಲಿ ನಿನ್ನ ಹೆಸರು ಬರೆಯಲ್ಪಡ್ತದೆ ಪರಲೋಕದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕದ ಹೆಸರು ಬರೆಯಲ್ಪಡಬೇಕಂದ್ರೆ ನಿನಗೆ ಕೊಡಲ್ಪಟ್ಟ ಕೆಲಸ, ಯಾರಿಗೆ ನಿನಗೆ ಕೊಡಲ್ಪಟ್ಟ ಕೆಲಸವನ್ನ ನೀವು ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಮಾಡ್ತಾ ಇದೆ? ನಿನಗೆ ಕೊಡಲ್ಪಟ್ಟ ಕೆಲಸವನ್ನು ಮಾಡಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯ ಪುಸ್ತಕ 65ನೇ ಅಧ್ಯಾಯ 15ನೇ ವಾಕ್ಯ. ಯೆಶಾಯ 65:15. ಯಾವ ಓದ್ಕೊಳ್ಳಿ? ಕರ್ತನಾದ ಯೆಹೋವನು ನಿಮ್ಮನ್ನು ಕೊಂದು ಹಾಕುವನು. ನಿಮ್ಮ ಹೆಸರು ನನ್ನ ಆಪ್ತ ಜನರು ಶಪಿಸುವ ಶಾಪದ ಮಾತಾಗಿಯೇ ಉಳಿಯುವುದು. ನಾನು ನಿನ್ನ ಸೇವಕರಿಗೆ ಹೊಸ ಹೆಸರನ್ನು ಕೊಡುವೆನು. ಆಮೆನ್. ಹಲ್ಲೆಲೂಯಾ. ಕರ್ತನಾದ ಯೆಹೋವನು ನಿಮ್ಮನ್ನು ಕೊಂದು ಹಾಕುವನು, ನಿಮ್ಮ ಹೆಸರು ನನ್ನ ಆಪ್ತ ಜನರು ಶಪಿಸುವ ಶಾಪದ ಮಾತಾಗಿಯೇ ಉಳಿಯುವುದು. ನಾನು ನನ್ನ ಸೇವಕರಿಗೆ ಹೊಸ ಹೆಸರನ್ನು ಕೊಡುವೆನು. ಹಲ್ಲೆಲೂಯಾ. ಎಷ್ಟು ಪ್ರಯಾಸ ಪಡ್ತೀಯೋ ಅಷ್ಟು ದೇವರು ಏನ್ ಮಾಡ್ತಾರೆ? ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ನೋಡಿ, ಅನೇಕರು ಇವತ್ತು ನಿನ್ನನ್ನ ಕೀಳಾಗಿ ಕಾಣಬಹುದು, ಅನೇಕರಿಗೆ ಇವತ್ತು ಚುಚ್ಚಾಗಿ ಮಾತಾಡ್ಬೋದು, ಕಷ್ಟದಲ್ಲಿ ಕೈ ಬಿಡ್ಬೋದು, ಕಣ್ಣೀರಲ್ಲಿ ಕೈ ಬಿಡ್ಬೋದು, ದುಃಖದಲ್ಲಿ ಕೈ ಬಿಡ್ಬೋದು, ಎಲ್ಲದರಲ್ಲಿಯೂ ಸಹಿತ ನಿನಗೆ ಯಾರು ಸಹಾಯ ಮಾಡಿರ್ಬೋದು, ಎಲ್ಲರಿಗೂ ನಿನಗೆ ಅವಮಾನ ಮಾಡೋದು, ಅಪಹಾಸ್ಯ ಮಾಡೋದು, ಎಲ್ಲ ಮಾಡ್ಬೋದು. ವಾಕ್ಯ ಹೇಳ್ತೆ, ನಾನು ನನ್ನ ಸೇವಕರಿಗೆ ಹೊಸ ಹೆಸರನ್ನು ಕೊಡ್ತೀನಿ. ಹಲ್ಲೆಲೂಯಾ. ಏನ್ ಮಾಡ್ತೀನಿ? ಹೊಸ ಹೆಸರನ್ನು ಕೊಡ್ತೀನಿ. ಯಾವ ರೀತಿಯಾಗಿದೆ? ಆಶೀರ್ವಾದ ಹೆಸರನ್ನು ಕೊಡ್ತೀನಿ. ಯಾಕಂದ್ರೆ ಆಶೀರ್ವಾದ. ಆಮೆನ್. ಇವತ್ತು ದೇವರು ನಿನಗೋಸ್ಕರ ಒಳ್ಳೆಯದನ್ನ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ನೀನು ಕರ್ತನಿಗೋಸ್ಕರ ಏನು ಮಾಡಲಿಕ್ಕೆ ಸಿದ್ಧವಾಗಿದ್ಯಾ ಅನ್ನೋದು ಬಹಳ ಮುಖ್ಯವಾಗಿದೆ ಮಕ್ಕಳೇ. ಯಾಕಂದ್ರೆ ಇವತ್ತು ದೇವರು ನಮ್ಮ ಜೀವನದಲ್ಲಿ ಇವತ್ತು ಒಂದು ಆಶೀರ್ವಾದ ಮಾಡಬೇಕಾದ್ರೆ ನಾನು ಮೊದಲು ದೇವರಿಗೆ ಏನಬೇಕು? ಸಮರ್ಪಣೆ ಮಾಡಿ. ಆಮೆನ್. ಹಲ್ಲೆಲೂಯಾ. ನಾನು ದೇವರಿಗೆ ಏನ್ ಮಾಡಬೇಕು? ಸಮರ್ಪಣೆ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾನು ಸಮರ್ಪಣೆ ಮಾಡದೇ ಇದ್ರೆ ದೇವರ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾಗಿದ್ರೆ, ಕೆಲಸ ಮಾಡದಿದ್ರೆ ದೇವರು ಕೂಡ ನನಗೆ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ದೇವರಲ್ಲಿ ದೇವರು ಕೊಡಲ್ಪಟ್ಟಂತ ಕೆಲಸವನ್ನು ಮಾಡಿ ಆಶೀರ್ವಾದ ಪಡೆಯುತ್ತೇವೆ. ಆಮೆನ್. ಇವರ ತಂದೆಗೂ ಅಷ್ಟೇ, ತಾಯಿಗಷ್ಟೇ, ಮಕ್ಕಳು ಇವರ ತಂದೆ ತಾಯಿಗಳ ಮಾತನ್ನ ಕೇಳಿ ಅವರೆಲ್ಲರಿಗೆ ಅವರು ಒಳ್ಳೆಯವರಾದ್ರೆ ತಂದೆ ತಾಯಿಗಳು ಅವರಿಗೆ ಏನು ಬೇಕಾದ್ರೂ ಮಾಡೋದಕ್ಕೆ ಅವರು ಮುಂದೆ ಹಾಕ್ತಾರೆ. ದೇವರ ಮಕ್ಕಳಿಗೆ ಇವತ್ತು ಅವರಿಗೆ ಏನು ಬೇಕಾದ್ರೂ ಮಾಡಬೇಕು.
ಇವತ್ತು ನೋಡಿ ಅವ್ರು ಬೈಕ್ ಇಲ್ಲ ಬೈಕ್ ಕೊಡಿಸ್ತಾರೆ, ಅಥವಾ ಅವರ ಆಸ್ತಿಗಳನ್ನು ಬರೆದು ಕೊಡೋದಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ತಂದೆ ತಾಯಿಗಳನ್ನ ಒಂದು ಪ್ರೀತಿಯಿಂದ ಮಾಡಿ ಅವ್ರು ನೋಡ್ಕೊಳ್ಬೇಕು, ಮತ್ತೆ ಅವರ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಬೇಕು. ಅವ್ರು ಏನ್ ಹೇಳ್ತಾರೆ ವಿಧಿಯನ್ನಾಗಿ ಎಲ್ಲವನ್ನು ಮಾಡಿ ಹೋದಾಗ ಅವನಿಗೆ ನಮ್ಮ ಮೇಲೆ ಪ್ರೀತಿ ಬರುತ್ತೆ. ಆಮೇಲೆ ಹಲ್ಲೆಲೂಯಾ. ಏನಾಗುತ್ತೆ? ಪ್ರೀತಿ ಬರುತ್ತೆ. ಆವಾಗ ನಮ್ಮಲ್ಲಿ ಅವ್ರು ಏನ್ ಮಾಡ್ತಾರೆ? ಅವ್ರೇನ್ ಮಾಡಕ್ ಸಾಧ್ಯ? ಆವಾಗ ನಮ್ಮಲ್ಲಿ ನಮ್ಗೆಲ್ಲವನ್ನು ಬರುತ್ತೆ. ಆಮೇಲೆ ಹಲ್ಲೆಲೂಯಾ. ದೇವರ ಮಗುವೇ, ಇವತ್ತು ನೀನು ಒಬ್ಬ ತಂದೆ ತಾಯಿ ಮಿಸ್ ಮಾಡಬೇಕಾದ್ರೆ ನೀವು ಉಸಿರು ಕೊಟ್ಟು ದೇವರಿಗೆ ಕೆಲಸವನ್ನು ಮಾಡಿ ಮುಗಿಸೋದಾಗಿದ್ರೆ ದೇವರಿಗೆ ಪ್ರತಿಯೊಬ್ಬರು ಹೋಗ್ತಿರೋ ಕೆಲಸ ಕಾರ್ಯಗಳನ್ನು ಕೊಟ್ಟಿಲ್ಲ. ಅಲ್ಲೇ ಪ್ರತಿಯೊಬ್ಬರು ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ಬೇಕು. ಆ ಮಾಡಿ ಮುಗಿಸಿದಾಗಲೇ ದೇವರ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ. ಆತನ ಬಾಯಿಗೆ ಪ್ರೋತ್ಸಾಹಿಸಲು ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. 3ನೇ ಅಧ್ಯಾಯ 13ನೇ ವಾಕ್ಯ. 3:13. 3ನೇ ಅಧ್ಯಾಯ 13ನೇ ವಾಕ್ಯ. ದೇವರನ್ನು ಸಭೆಗಳಲ್ಲಿ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಆಮೆನ್. ಮುಂದುಗಡೆ ನೋಡಿ 12ನೇ ವಾಕ್ಯ. ಯಾವನ ಜಯವಂತನೋ ಅವನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲುವನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಹೆಸರನ್ನು ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯಬೇಕು. ಆಮೆನ್. ನೋಡಿ, ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ ಹೇಳ್ತೀವಿ, ಯಾರು ದೇವರ ದೃಷ್ಟಿಯಲ್ಲಿ ಜಯ ಹೊಡ್ತಾನೋ ಅವನಿಗೆ ಅವನ ಮೇಲೆ ಹೊಸ ಹೆಸರನ್ನ ದೇವರು ಬರಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ದೇವರು ಏನ್ ಮಾಡಿದಂತೆ ಹೊಸ ಹೆಸರನ್ನು ನಿಮ್ಮ ಮೇಲೆ ಬರಮಾಡಿ. ಯಾವಾಗ ನೀನು ಜಯವನ್ನು ಹೊಂದಬೇಕು. ಆಮೆನ್. ಏನ್ ಮಾಡಬೇಕು? ಜಯವನ್ನು ಹೊಂದಬೇಕು. ದೇವರು ನಮಗೆ ಕೊಡಲ್ಪಟ್ಟಿರುವಂತ ಕೆಲಸದಲ್ಲಿ ನಮ್ಮ ಜಯವನ್ನು. ಆಮೆನ್. ಹಲ್ಲೆಲೂಯಾ. 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 ನೋಡಿ, ಯಾವ್ದಾದ್ರು ಒಂದು ಆಟವನ್ನು ತೆಗೆದುಕೊಡಿ, ಏನೊಂದು ಕೆಲಸದ ಹೊರಗೆ ಇನ್ನೊಂದು ಹೊರಗೆ ಮತ್ತೊಂದು ಕೊಡಿ, ಏನ್ ಮಾಡೋದು? ಜಯ ಹೊಂದವರಿಗೆ ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ತಾರೆ. ಆಮೇಲೆ ಒಂದು ದೇವರು ಕೂಡ ದೇವರು ನಿನಗೆ ಕೊಡಲ್ಪಟ್ಟಿರುವಂತ ಕೆಲಸದಲ್ಲಿ ನೀನು ಜಯ ಹೊಂದಿದ್ರೆ ನಿನ್ನ ಹೆಸರಿಗೆ ಒಂದು ಹೊಸ ಹೆಸರನ್ನು ಬರ ಮಾಡ್ತಾನಂತೆ. ಆ ದೇವರು ಆ ಹೆಸರನ್ನ ನೀವು ಪರಲೋಕದಲ್ಲಿ ಬರೆಯಲ್ಪಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಇಹಲೋಕದ ಆಶೀರ್ವಾದ, ಪರಲೋಕದ ಆಶೀರ್ವಾದ ಮಾಡಿ ನೀನು ಉನ್ನತವಾದ ಸ್ಥಾನ ನಿಲ್ಲಿಸಲಿಕ್ಕೆ ಆತನ ಶಕ್ತನಾಗಿ ದೇವರ ಮದುವೆ ಮೊದಲು ದೇವರು ಕೊಡಲ್ಪಟ್ಟಂತ ಕೆಲಸವನ್ನು ಮಾಡಿ ಮುಗಿಸಿ ಏನ್ ಮಾಡಬೇಕು? ಹೊಸ ಹೆಸರು ತೆಗೆದುಕೊಳ್ಳಬೇಕು. ಹಲ್ಲೆಲೂಯಾ. ದೇವರಿಂದ ಹೊಸ ಹೆಸರು ಏನಿವತ್ತು? ದೇವರಿಂದ ಹೊಸ ಹೆಸರನ್ನು ಹೊಂದಿಕೊಳ್ಳಲು. ಏನಿಂದ? ದೇವರಿಂದ. ಇವತ್ತು ನಾವು ಮನುಷ್ಯರಿಂದ ಎಷ್ಟೋ ಮಾಡ್ತೇವೆ. ಏನ್ ಮಾಡ್ತೇವೆ? ಏನಾದ್ರೂ ಮಾಡಿ ಖುಷಿ 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 ನೋಡಿ. ಒಬ್ಬ ಮಗು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟೀಚರ್ನ ಮಾತನ್ನ ಕೇಳಿ 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 ಟೀಚರ್ ಬಾಯಲ್ಲಿ ಹೊಸ ಏನೋ ಹೆಸರು, ಒಳ್ಳೆ ಹೆಸರು ತೆಗೆದುಕೊಳ್ಳೋದಕ್ಕೆ ಅದು ಮುಂದಾಗ್ತದೆ. ಕೆಲಸದಲ್ಲಿ ಇವತ್ತು ಅನೇಕರು ಅವರ ಯಜಮಾನರನ್ನ ಕೆಲಸಗಳನ್ನು ಮಾಡಿ 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 ಒಳ್ಳೆ ಹೆಸರು ತೆಗೆದುಕೊಳ್ಳುತ್ತಾರೆ. ಬೇರೆ ಬೇರೆ ಎಲ್ಲ ನೋಡ್ತಿದೆ. ಆದ್ರೆ ಇವತ್ತು ಸ್ತೋತ್ರ, ದೇವರನ್ನ ನೀನು ಏನ್ ಮಾಡ್ತಿದ್ದೆ? ದೇವರ ಬಾಯಲ್ಲಿ ನೀನು ಒಳ್ಳೆ ಹೆಸರು ತೆಗೆದುಕೊಳ್ತಾ ಇದೆಯಾ? ನಿನಗೆ ದೇವರು ಉನ್ನತವಾದ ಆಶೀರ್ವಾದ ಕೊಡ್ಲಿಕ್ಕೋಸ್ಕರ ದೇವರಿಗೆ ಮೆಚ್ಚಿಸ್ತಾ ಇದೆಯಾ? ದೇವರ ಕೆಲಸವನ್ನು ಮಾಡಿ ಮುಗಿಸ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯವಾಗಿ. ಆಮೇಲೆ ಸ್ಕೂಲ್ ನೋಡ್ತೀವಿ, ಸ್ಟೂಡೆಂಟ್ಗಳು ಎಲ್ಲರೂ ಹೋಮ್ವರ್ಕ್ ಮಾಡ್ಕೊಂಡು ಬಂದ್ರೆ ಒಂದು ಹುಡುಗ ಏನ್ ಮಾಡ್ತಾರೆ? ನಾನು ಟೀಚರ್ ಇಂದ ಒಳ್ಳೆ ಹೆಸರು ಪಡೆದುಕೊಳ್ಳಬೇಕು, ನನ್ನ ಟೀಚರ್ ಬಿಲ್ ತಗೋಬೇಕು, ಇವತ್ತು ಸ್ಟಾಫ್ ತಗೋಬೇಕು ಅಂತಂದೇಳಿ ಪರ್ಸೆಂಟ್ ಒಳ್ಳೆ ಪರ್ಸೆಂಟೇಜ್ ನಾನು ತೆಗೆದುಕೊಳ್ಬೇಕು ಅಂತಂದೇಳಿ ಏನ್ ಮಾಡ್ತಾನೆ? ದಿನದಿಂದ ಸ್ಕೂಲ್ ಟೀಚರ್ ಹೋಮ್ವರ್ಕ್ ಮಾಡ್ತಾನೆ, ಚೆನ್ನಾಗಿ ಹೋಗ್ತಾನೆ, ಎಲ್ಲ ಮಾಡ್ತಾನೆ, ಬಿರುದುಗಳು ತೆಗೆದುಕೊಳ್ತಾನೆ. ಇವತ್ತು ಕೆಲಸಕ್ಕೆ ಹೋದ್ರೆ ಅವನು ಕೆಲಸ ಒಳ್ಳೆ ಕೆಲಸ ಮಾಡಿ ಅವನ ಯಜಮಾನನನ್ನ ಮೆಚ್ಚಿಸೋಸ್ಕರ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿ ಅವನು ಮೆಚ್ಚಿಸ್ತಾನೆ. ಇವತ್ತು ದೇವರಿಗೆ ಯಾವ ರೀತಿಯಾಗಿ ಮೆಚ್ಚಿಸ್ತಾ ಇದೆಯಾ? ಯಾವ ರೀತಿ ಮೆಚ್ಚಿಸ್ತಾ ಇದೆಯಾ? ದೇವರಿಗೆ ಕೆಲಸ ಮಾಡ್ತಾ ಇದೆಯಾ? ದೇವರ ಸೇವೆ ಮಾಡ್ತಾ ಇದೆಯಾ? ದೇವರಿಗೆ ಒಳ್ಳೆಯದಾಗಿ ಜೀವಿಸ್ತಾ ಇದೆಯಾ? ಒಳ್ಳೆಯದಾಗಿ ಜೀವಿಸ್ತಾ ಇದೆಯಾ? ದೇವರಿಗೋಸ್ಕರ ಏನಾದರೂ ಮಾಡ್ತಾ ಇದೆಯಾ? ಅದು ಬಿರುದನ್ನು ಕೊಡೋದಕ್ಕೋಸ್ಕರ ಏನಾದರೂ ಮಾಡ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯವಾಗಿ. ಆಮೇಲೆ ದೇವರಿಂದ ಹೊಸ ಹೆಸರನ್ನು ಹೊಂದಿಕೊಳ್ಳಬೇಕು. ಆಮೇಲೆ ಏನ್ ಮಾಡಬೇಕು? ದೇವರಿಂದ
ದೇವರು ಪರಲೋಕದಲ್ಲಿ ನಮಗೋಸ್ಕರ ಒಂದು ಏನ್ ಮಾಡ್ತಾರೆ, ಒಂದು ಪರಲೋಕದಲ್ಲಿ ನಮಗೋಸ್ಕರ ಒಂದು ಬಿಡಾರ ಬರೆಸಿದವ. ಆಮೇಲೆ ಅಲ್ಲೆಲ್ಲೂಯ. ಹೊಸ ಹೆಸರು ಪಡೆದುಕೊಂಡಿಲ್ಲ ಅಂದ್ರೆ ನಿಮಗೆ ಸಾಧ್ಯವಿಲ್ಲ. ದೇವರ ಮಕ್ಕಳು ಇವತ್ತಿನಿಂದ ನಾವು ದೇವರನ್ನ ಮೆಚ್ಚಿಸಬೇಕು. ಇಷ್ಟು ದಿನಗಳ ಕಾಲ ಮನುಷ್ಯರನ್ನ ಮೆಚ್ಚಿಸ್ತೀವಿ. ಈ ಕ್ಷಣದಿಂದ ದೇವರನ್ನು ಮೆಚ್ಚಿಸೋಣ. ದೇವರಿಗೆ ಹೊಸ ಹೆಸರು ತಂದುಕೊಳ್ಳೋಣ, ಆಶೀರ್ವಾದ ತಂದುಕೊಳ್ಳೋಣ. ದೇವರಿಗೆ ವಾಕ್ಯ